ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಕೂಡ ಕುಂಭರಾಶಿನ? ಕುಂಭರಾಶಿಗೆ ದೇವರು ಕೊಟ್ಟಿರುವಂತಹ ವರಗಳೇನು? ಈ ಕುಂಭರಾಶಿಯವರ ಸ್ವಭಾವಗಳೇನು? ಇವರ ಜೀವನದಲ್ಲಿ ಯಾವ ವಿಷಯದಲ್ಲಿ ಈ ಕುಂಭರಾಶಿಯವರು ಸಕ್ಸಸ್ ಆಗ್ತಾರೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕುಂಭರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಒಬ್ಬ ವ್ಯಕ್ತಿ ಎಲ್ಲರ ಜೊತೆನೂ ಕೂಡ ಇರ್ತಾರೆ, ಆದರೆ ಯಾರಿಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗಲ್ಲ. ಅವರು ಕ್ರೌಡಲ್ಲಿ ಇರ್ತಾರೆ, ಆದರೆ ಮೈಂಡು ಬೇರೆ ವರ್ಲ್ಡಲ್ಲೇ ಇರುತ್ತೆ. ಇವರ ಯೋಚನೆಗಳು ಫ್ಯೂಚರ್ನಲ್ಲಿ ನಡೆಯುತ್ತೆ, ಪ್ರೆಸೆಂಟ್ನಲ್ಲಿ ಅಲ್ಲ. ಅವ್ರು ಯಾರು ಗೊತ್ತಾ? ಅವರು ಕುಂಭರಾಶಿಯವರು. ಇವತ್ತು ಈ ವಿಡಿಯೋದಲ್ಲಿ ಕುಂಭರಾಶಿಯವರ ನಿಜವಾದ ಸ್ವಭಾವ ಮತ್ತು ಶಾಕಿಂಗ್ ವಿಷಯಗಳನ್ನು ನೋಡೋಣ. ಮೊದಲನೇದಾಗಿ ವಿಭಿನ್ನ ಯೋಚನೆಗಳು. ಈ ಕುಂಭರಾಶಿಯವರು ತುಂಬಾ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಅವರು ಸಾಮಾನ್ಯ ಜನರಂತೆ ಯೋಚನೆ ಮಾಡಲ್ಲ. ಅವರ ಐಡಿಯಾಸು ಫ್ಯೂಚರಲ್ಲಿ ಓರಿಯೆಂಟೆಡ್ ಆಗಿ ಇರುತ್ತೆ. ಇನೋವೇಷನ್ ಅಂದರೆ ಇವ್ರಿಗೆ ತುಂಬ ಇಷ್ಟ ಆಗುತ್ತೆ. ಇವರ ಬ್ರೈನು ಯಾವಾಗಲೂ ಕೂಡ ಹೊಸ ಕಾನ್ಸೆಪ್ಟ್ ಬಗ್ಗೆ ಯೋಚಿಸ್ತಿರುತ್ತೆ. ಇನ್ನು ಎರಡನೇದಾಗಿ ಫ್ರೆಂಡ್ಲಿ ಮತ್ತು ಡಿಸ್ಟೆನ್ಸು. ಈ ಕುಂಭರಾಶಿಯವರು ಎಲ್ಲರ ಜೊತೆನೂ ಕೂಡ ತುಂಬ ಫ್ರೆಂಡ್ಲಿಯಾಗಿ ಇರ್ತಾರೆ. ಅವರು ಎಲ್ಲರ ಜೊತೆನೂ ಕೂಡ ಮಿಕ್ಸ್ ಆಗ್ತಾರೆ, ಆದರೆ ಯಾರನ್ನು ಕೂಡ ಹೆಚ್ಚು ಹತ್ರಕ್ಕೆ ಬಿಡ್ಕೊಳ್ಳಲ್ಲ. ಎಮೋಷ್ನಲ್ ಡಿಸ್ಟೆನ್ಸ್ ಅನ್ನೋದನ್ನು ಮೇಂಟೈನ್ ಮಾಡ್ತಿರ್ತಾರೆ. ಇದು ಇವರ ಬಿಗ್ಗೆಸ್ಟ್ ಮಿಸ್ಟ್ರಿ ಅಂತ ಹೇಳಿದರೆ ತಪ್ಪಾಗಲ್ಲ. ಇನ್ನು ಮೂರನೇದಾಗಿ ಸ್ವತಂತ್ರ ಸ್ವಭಾವ. ಈ ಕುಂಭರಾಶಿಯವರಿಗೆ ಫ್ರೀಡಮ್ ಅನ್ನೋದು ತುಂಬ ಮುಖ್ಯ. ಯಾರಾದರೂ ಕಂಟ್ರೋಲ್ ಮಾಡೋದನ್ನು ಅವರು ಇಷ್ಟಪಡೋದಿಲ್ಲ. ನನ್ನ ಲೈಫು, ನನ್ನ ರೂಲ್ಸು ಅನ್ನೋ ಆ್ಯಟಿಟ್ಯೂಡ್ ಅನ್ನೋದನ್ನು ಇವರು ಇಟ್ಕೊಂಡಿರ್ತಾರೆ. ಇಂಡಿಪೆಂಡೆಂಟ್ ಡಿಸಿಷನ್ ಕೂಡ ತಗೋತಾರೆ. ಇವರು ತಮ್ಮ ಓನ್ ಪಾತ್ ಕ್ರಿಯೇಟ್ ಮಾಡ್ಕೊಳ್ತಾರೆ. ಇನ್ನು ನಾಲ್ಕನೆಯದಾಗಿ ಪ್ರೀತಿ ಮತ್ತು ಸಂಬಂಧ. ಈ ಕುಂಭರಾಶಿಯವರು ಲವ್ವಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡು. ಇವರು ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋದಕ್ಕೆ ಟೈಮ್ ತಗೋತಾರೆ. ಫ್ರೆಂಡ್ಶಿಪ್ಪು ಫಸ್ಟ್ ಆಗಿರುತ್ತೆ, ಲವ್ವು ನೆಕ್ಸ್ಟು ಅನ್ನೋ ಟೈಪ್ ಆಗಿರ್ತಾರೆ ಈ ವ್ಯಕ್ತಿಗಳು. ಆದರೆ ಒನ್ಸ್ ಕನೆಕ್ಟ್ ಆದರೆ 100% ಹಾನೆಸ್ಟು ಮತ್ತು ಲಾಯಲ್ ಆಗಿರ್ತಾರೆ. ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಪಾರ್ಟ್ನರ್ ಬೇಕು ಅಷ್ಟೇ. ಇನ್ನು ಐದನೇದಾಗಿ ಅನ್ಪ್ರೆಡಿಕ್ಟಬಲ್ ನೇಚರು. ಈ ಕುಂಭರಾಶಿಯವರ ಬಿಗ್ಗೆಸ್ಟ್ ಟೈಟ್ ಅಂದರೆ ಅದು ಅನ್ಪ್ರೆಡಿಕ್ಟಬಿಲಿಟಿ. ಇವರು ತುಂಬಾ ಕ್ಲೋಸ್ ಇರ್ತಾರೆ, ಆದರೆ ಸಡನ್ನಾಗಿ ನಾಳೆ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಿರ್ತಾರೆ. ಅವರ ಮೂಡು, ಥಾಟ್ಸು ಯಾವಾಗ ಚೇಂಜ್ ಆಗುತ್ತೋ ಗೊತ್ತಾಗಲ್ಲ. ಇದು ಇವರಿಗೆ ಕನ್ಫ್ಯೂಸ್ ಅನ್ನಿಸಬಹುದು. ಇನ್ನು ಆರನೇದಾಗಿ ಕರಿಯರು ಮತ್ತು ಸಕ್ಸಸ್ಸು. ಈ ಕುಂಭರಾಶಿಯವರು ಕ್ರಿಯೇಟಿವ್ ಫೀಲ್ಡ್ನಲ್ಲಿದ್ದರೆ ಶೈನ್ ಆಗ್ತಾರೆ. ಟೆಕ್ನಾಲಜಿ ಅಥವಾ ಇನ್ನೋವೇಷನ್ನು ಇಲ್ಲ ಸೋಷಿಯಲ್ ವರ್ಕು. ಇವರು ಮನಿಗಿಂತ ಪ್ಯಾಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯುನಿಕ್ ವೇಯಲ್ಲಿ ಸಕ್ಸಸ್ ಅಚೀವ್ ಮಾಡ್ಕೊಳ್ತಾರೆ. ಇನ್ನು ಏಳನೇದಾಗಿ ಹಿಡನ್ ಟ್ರೂತು. ಈ ಕುಂಭರಾಶಿಯವರು ಹೊರಗಡೆ ಕೂಲಾಗಿ ಕಾಣಿಸ್ತಾರೆ, ಆದರೆ ಒಳಗಡೆ ತುಂಬ ಡೀಪಾಗಿ ಥಿಂಕರ್ ಆಗಿರ್ತಾರೆ. ಸೊಸೈಟಿ ಚೇಂಜ್ ಆಗಬೇಕು, ಸೊಸೈಟಿಗೆ ಚೇಂಜ್ ತರಬೇಕು ಅನ್ನೋ ಆಸೆ ಅನ್ನೋದು ಈ ರಾಶಿಯವರಿಗಿರುತ್ತೆ. ಅವರು ಸೈಲೆಂಟಾಗಿ ದೊಡ್ಡ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಹೀಗಾಗಿ ಈ ಕುಂಭರಾಶಿಯವರು ಯೂನಿಕ್ ಆಗಿರ್ತಾರೆ, ಇಂಟೆಲಿಜೆಂಟ್ ಆಗಿರ್ತಾರೆ, ಹಾಗೆಯೇ ಅನ್ಪ್ರೆಡಿಕ್ಟಬಲ್ ಆಗು ಕೂಡ ಇರ್ತಾರೆ. ನೀವು ಕೂಡ ಕುಂಭರಾಶಿಯವರ? ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.